ಆಟದವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ಈ ಬ್ಯಾಂಡ್ ಆಗ್ಬಿಡ್ತು. ಆಟದವರು ಟಕ್ಕರ್ ಕೊಟ್ಬಿಟ್ರು. ಒಂದ್ 60 ಜನ ಬುಕ್ ಮಾಡಿ ಅವರೇ ಕರ್ಸ್ಬಿಟ್ಟು ಆಟದವ್ರಿಗೆ ಹಿಡಿದು ಕೊಟ್ಬಿಟ್ರು. 4-5 ಯೂಟ್ಯೂಬರ್ ಇದಾರೆ, ಸುಮ್ನೆ ಅಪ್ಡೇಟ್ ಕೊಡಲ್ಲ, ಏನ್ ಕೊಡಲ್ಲ, ಅವ್ರಿಗೆ ಏನಂತಾನೆ ಮ್ಯಾಟ್ರ್ ಗೊತ್ತಿರಲ್ಲ. ಆದ್ರೂ ಅಪ್ಡೇಟ್ ಕೊಡ್ತೀನಿ ಅಂತ ಅವ್ರ ವ್ಯೂಸ್ಗೋಸ್ಕರ ಏನೇನೋ ಮಾತಾಡ್ತಾರೆ. ನಮ್ಮ ಮಕ್ಕಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಉರಿತೆ ಗುರು. ನಾವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರೆ ನಮ್ಗೆ 10 ಜನ ಸಪೋರ್ಟ್ ಇದ್ದಾರೆ, ಯಾವನು ಬರಲ್ಲ. ಯಾಕಂದ್ರೆ ಇಲ್ಲಿಗಲ್ ಕೆಲಸ ಮಾಡ್ತಾ ಇರೋದು. ಆಮೇಲೆ ಒಳ್ಳೆ ಇದು ಈ ಮೀನುಗೆಲ್ಲ ಹಾಕ್ತಾರೆ ಗೊತ್ತಾ ಒಲೆ. ಗುರು ಇವತ್ತು ಆಟೋದವ್ರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಯಾಕಂದ್ರೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಫೈನಲಿ ಬ್ಯಾಂಡ್ ಆಗ್ಬಿಡ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಈ ಚಳಿಗಾಲಕ್ಕೆ ಈ ಸುದ್ದಿ ಕೇಳ್ಬಿಟ್ಟು ಇನ್ನ ಚಳಿ ಆಗ್ತಾ ಇದೆ, ನನ್ಗೆ ಅಷ್ಟು ಖುಷಿ ಆಗ್ತಾ ಇದೆ. ದಯವಿಟ್ಟು ಇನ್ಮೇಲೆ ನೀವು ಓಡಿಸ್ ನೋಡ್ರ ರ್ಯಾಪಿಡೋ ಆದವ್ರನ್ನ. ನಮ್ಮ ಮಗನೇ ಗಲ್ಲಿಯಲ್ಲಿ ಹಿಡಿತೀವಿ. ಎಷ್ಟು ಗಾಂಚಿಲೆಯಲ್ಲಿ ಆಡಿದ್ರಿ, ಸ್ವಲ್ಪ ಬಿಟ್ಟಿದ ತಕ್ಷಣ ಓವರ್ ಆಗಿ ಎದ್ರು ಬಿಟ್ರಲ್ಲ ನನ್ ಮಕ್ಳ್ರ. ನೀವು ಸ್ಟಾರ್ಟ್ ಮಾಡ್ರ ನೋಡೋಣ. ನೆನೆ ಎಲ್ಲಾರು ಆ ಇನ್ಸಿಡೆಂಟ್ ನೋಡಿರ್ಬೋದು. ಮೈಸೂರಲ್ಲಿ ಗುರು ಸಿಕ್ಕಾಪಟ್ಟೆ ಆಟದವರು ಟಕ್ಕರ್ ಕೊಟ್ಬಿಟ್ರು. ಒಂದ್ 60 ಜನ ಬುಕ್ ಮಾಡಿ ಅವರೇ ಕರ್ಸ್ಬಿಟ್ಟು ಆಟದವ್ರಿಗೆ ಹಿಡಿದು ಕೊಟ್ಬಿಟ್ರು. ಆದ್ರೆ ಇದು ಒಂದೊಂದ್ ಕಿತ ಬೇಜಾರವೂ ಆಗುತ್ತೆ, ಆದ್ರೂ ಒಳ್ಳೇದೇ ಮಾಡ್ತವ್ರೆ ಅನ್ಸುತ್ತೆ ನನ್ಗೆ. ಈ 4-5 ಯೂಟ್ಯೂಬರ್ ಇದಾರೆ, ಸುಮ್ನೆ ಅಪ್ಡೇಟ್ ಕೊಡಲ್ಲ, ಏನ್ ಕೊಡಲ್ಲ, ಅವ್ರಿಗೆ ಏನಂತಾನೆ ಮ್ಯಾಟ್ರ್ ಗೊತ್ತಿರಲ್ಲ. ಆದ್ರೂ ಅಪ್ಡೇಟ್ ಕೊಡ್ತೀನಿ ಅಂತ ಅವ್ರ ವ್ಯೂಸ್ಗೋಸ್ಕರ ಏನೇನೋ ಮಾತಾಡ್ತಾರೆ. ಅದ್ರಿಂದ ಇನ್ನ ತುಂಬಾ ಜನ ಟ್ರಿಗರ್ ಆಗ್ತಾರೆ. ಅದ್ರಲ್ಲಿ ಒಂದು 10,000 ಜನ ನೋಡಿದ್ರೆ ಅವ್ರ ವಿಡಿಯೋಗಳನ್ನ, ಅದ್ರಲ್ಲಿ 70% ಮಿನಿಮಮ್ ಒಂದು 7,000 ಜನ ಕಾಕರ್ಷಿ ಮುಖ್ಯಕ್ಕೆ ಹೋಗಿತಾರೆ. ಅಷ್ಟು ಬೈತಾರೆ ಅವ್ರನ್ನ. ಕ್ಲೀನಾಗಿ ಅಪ್ಡೇಟ್ ಕೊಡಕ್ ಆಗಲ್ಲ, ನಿನ್ ವ್ಯೂಸ್ ಅಂತ ಬೇಕು ಅಂತ ಅವ್ರ ಅಕ್ಕನ್ ಎಲ್ಲಿಂದನೋ ಅವ್ರ ತಂದೆ ತಾಯಿನೆಲ್ಲ ಎಳಿತಾರೆ. ಆದ್ರೂ ಅವ್ರ ಅಪ್ಡೇಟ್ ಕೊಡೋದನ್ನ ನಿಲ್ಸೋದೇ ಇಲ್ಲ, ಏನು ಕೊಡೋದಿಲ್ಲ, ಸುಮ್ನೆ ವ್ಯೂಸ್ಗೋಸ್ಕರ ಮಾಡ್ತಾ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಈ ಕಿತ್ತೋಗಿರೋ ಒಂದ್ 4 ಯೂಟ್ಯೂಬರ್ ಇದ್ದೀರಲ್ಲ, ಸೈಲೆಂಟ್ ಆಗಿ ಇದ್ಬಿಡ್ರಿ. ಈ ಪ್ರಾಬ್ಲಮ್ ಆಟೋಮೆಟಿಕ್ ಆಗಿ ಸಾಲ್ವ್ ಆಗ್ಬಿಡುತ್ತೆ. ಅದನ್ನ ಬಿಟ್ಟು ನೀವೇನೋ ಒಂದ್ ಮಾಡಕ್ ಹೋಗಿ ಇದು ಇನ್ನೂ ಪ್ರಾಬ್ಲಮ್ ಆಗ್ತಾ ಇರೋದು. ಅದಕ್ಕೆ ನಾನು ಯೂಟ್ಯೂಬರ್ ಕೇಳ್ತಾ ಇರೋದು. ಇವಾಗ ನನ್ಗೂ ಮ್ಯಾಟ್ರ್ ಏನಂತ ಗೊತ್ತಿಲ್ಲ, ಅದಕ್ಕೆ ನಾನು ಮುಚ್ಕೊಂಡಿದ್ದೀನಿ, ಸರಿನಾ? ಆ ತರನೇ ನೀವು ಮುಚ್ಕೊಂಡಿದ್ರೆ ಎಲ್ಲಾ ಚೆನ್ನಾಗಾಗುತ್ತೆ. ಇವರು ಇವಾಗಿಂದ ಹೇಳ್ತಾ ಇದೀನಿ, ಯಾವನೊಬ್ಬನ್ ಪ್ರತಿ ಒಬ್ನು ರ್ಯಾಪಿಡೋ ಮಾಡಿದ್ರೆ ಮಗನ್ ಬಾರ್ಸಾಕಿ ಹೇಳ್ತೀನಿ. ಆದ್ರೆ ಗುರು ನಾನು ಒಂದೇ ಒಂದ್ ರಿಕ್ವೆಸ್ಟ್ ಕೇಳ್ಕೊಳ್ಳೋದು, ಕನ್ನಡಿಗರಿಗೆ ಏನ್ ಮಾಡ್ಬೇಡ್ರಿ. ನಮ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದಾರಲ್ಲ ಅವ್ರಿಗೆ ಏನ್ ಮಾಡ್ರಿ. ಯಾಕಂದ್ರೆ ಇವಾಗ ನಮ್ಗೊಂದ್ ದಾರಿ ಹೆಂಗ್ ತೋರ್ಸಿದಾರೋ ಆ ತರಾನೇ ರ್ಯಾಪಿಡೋದವ್ರಿಗೂ ಒಂದ್ ದಾರಿ ತೋರ್ಸಿದ್ದಾರೆ. ಸೊ ಅದಕ್ಕೆ ಅವ್ರ ಹೊಟ್ಟೆಗೆ ಹೊಡಿಬೇಡ್ರಿ. ಆದ್ರೆ ಈ ನಾರ್ತ್ ಇಂಡಿಯನ್ ಮಕ್ಕಳ್ರನ್ನೆಲ್ಲ ಹಾಕೊಂಡ್ ಜಜ್ರಿ ಉಜ್ರಿ ನನ್ ಮಕ್ಕಳ್ರನ್ನ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಗುರು. ಇದು SMBT ರೈಲ್ವೆ ಸ್ಟೇಷನ್ ಅಂತ ಇಲ್ಲಿ ಬಾನ್ಸೋಡಲ್ಲಿ ಐತೆ. ಒಂದ್ ದಿವಸಕ್ಕೆ ಏನಿಲ್ಲ ಅಂದ್ರೂ ಒಂದ್ 10,000 ನಾರ್ತ್ ಇಂಡಿಯನ್ ಅವ್ರು ಬರ್ತಾರೆ ಗುರು. ಸಿಕ್ಕಾಪಟ್ಟೆ ನೋಡೋದಲ್ಲ, ಅವ್ರು ಪೇಂಟಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಮಾಡವ್ರೆ ಅದು ರೈಲ್ವೆ ಸ್ಟೇಷನ್. ಉಗ್ದು ಆ ರೈಲ್ವೆ ಸ್ಟೇಷನ್ ರೆಡ್ ಆಗ್ಬಿಟ್ಟೈತೆ, ಅಷ್ಟು ಉಗ್ದಿಕ್ಕವ್ರೆ ನನ್ ಮಕ್ಕಳ್ರು. ಆ ಬೇವರ್ಸಿನ ನನ್ಗೇನೋ ಗುರು, ಇವ್ ನಾರ್ತ್ ಇಂಡಿಯನ್ ನೋಡಿದ್ರೆ ಕೆಳಗಡೆಯಿಂದ ಮೇಲ್ಗಡೆ ತನಕ ಉಳಿಯುತ್ತೆ. ಅದೇನೋ ಗೊತ್ತಿಲ್ಲ, ಅದು ಅವ್ರ ಹಣೆ ಬರೋಣೋ ಇಲ್ಲ ನನ್ನ ಹಣೆ ಬರೋಣೋ ಗೊತ್ತಿಲ್ಲ. ಆದ್ರೆ ಆ ನಮ್ಮ ಮಕ್ಕಳನ್ನ ನೋಡಿದ್ರೆ ಸಿಕ್ಕಾಪಟ್ಟೆ ಉರಿಯುತ್ತೆ ಗುರು. ಯಾಕಂದ್ರೆ ಇಲ್ಲಿಗಲ್ ಆಗಿರೋದಕ್ಕೆ ಎಲ್ಲಾ ಕಡೆ ಪೊಲೀಸ್ ಅವನೇನ್ ನನ್ ಮಾವ ಇಲ್ಲ ಅಲಿಯಾ ಇಲ್ಲ ಅಲ್ಲಂದ್ರ ಕೂತ್ಕೊಳಕ್ಕೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಆಟೋ ಡ್ರೈವರ್ ಇದ್ ಮಾಡ್ತವ್ರೆ. ಯಾಕಂದ್ರೆ ಗುರು ನೀವು ಹೊಡಿತಾ ಇರೋದು ಆಟೋ ಡ್ರೈವರ್ ಹೊಟ್ಟೆಗೆ, ಆಟೋ ಡ್ರೈವರೇ ಕೇಳೋದು. ಇದೇ ನೀವು ಬೇರೆ ಎಲ್ಲ ನಾವು ಹೊಡೆದ್ರೆ ಅವ್ರು ಕೇಳ್ತಾರೆ. ಎಲ್ಲಾರು ಹೋಗ್ಬಿಟ್ಟು ಕಂಪನಿಯವ್ರನ್ನ ಕೇಳಿ ಅಂತಾರೆ. ಗುರು ನೀವು ಮುಚ್ಕೊಂಡಿದ್ರೆ ಕಂಪನಿಯವನ ಮುಚ್ಕೊಂಡಿರ್ತಾನೆ, ಸರಿನಾ? ಎಲ್ಲಿ ಹೋಗಿ ನಾವು ಕಂಪನಿನ ಕೇಳೋದು? ನಿಮಗ್ ಬೇಕಾಗಿರೋದು ನಿಮ್ಗೆ ಲೀಗಲ್ ಅಂತ ಇದಾಗ್ಬೇಕಂದ್ರೆ ನೀವು ಕೇಳ್ಬೇಕು, ನಾವುಗಳು ಕೇಳ್ಬಾರ್ದು. ಮಾಡ್ತಾ ಇರೋದು ಇಲೀಗಲ್ ಕೆಲ್ಸಕ್ಕೆ ನಾವು ಸ್ಟಾಪ್ ಮಾಡ್ತೀವಿ. ಯಾಕಂದ್ರೆ ನೀವು ಏನನ ಒಂದ್ ಇನ್ಸಿಡೆಂಟ್ ಆಗ್ಲಿ ಇಲ್ಲ ಏನೋ ಒಂದ್ ಘಟನೆ ಆಗ್ಲಿ, ಫಸ್ಟ್ ನೀವು ನಮ್ಮನ್ ಕರ್ತಿರಲ್ಲ, ಫಸ್ಟ್ ಆಟೋದವನ್ನ ನಿಲ್ಸ್ತಿರಲ್ಲ. ಆ ತರಾನೇ ಈ ತರ ಇಲೀಗಲ್ ಮಾಡ್ತಾ ಇರೋದಕ್ಕೆ ಆಟೋದವನೇ ಮೇಲು. ಯಾಕಂದ್ರೆ ಹೊಡಿತಾ ಇರೋದು ನಮ್ಮ ಹೊಟ್ಟೆಗೆ. ಇನ್ನ ಕ್ಯಾಬ್ ಅವ್ರು ಇಲ್ದಿಲ್ಲ, ಕ್ಯಾಬ್ ಅವ್ರಿಗೆ ಎಷ್ಟು ರೋದನೆ ಕೊಡ್ತಾ ಇದ್ದೀರಾ ಗೊತ್ತಾ ನಿಮ್ ಬೈಕ್ ಟ್ಯಾಕ್ಸಿಯಿಂದ? ಸಿಕ್ಕಾಪಟ್ಟೆ ದುಡಿಯಕ್ ತುಂಬಾ ಕಷ್ಟ ಆಗೈತೆ. ಇವಾಗ ಒಂದ್ ದಿವಸಕ್ಕೆ 3,000 4,000 ಅಂತ ಮಾಡ್ತಾ ಇದೆ ಆಟೋದಲ್ಲಿ. ಇವಾಗ 1,000 ಮಾಡಕ್ ಆಗಲ್ಲ ಗುರು. ಟೈಮ್ ಇವಾಗ್ಲೇ 12-1 ಗಂಟೆ ಆಗ್ತಾ ಇದೆ. ಬರೀ 300 ರೂಪಾಯಿ ಮಾಡಿದೀನಿ ನಾನು ಬೆಳಗ್ಗೆಯಿಂದ ಸುತ್ತಿ. ಆವಾಗ ಯೋಚನೆ ಮಾಡಿ ಎಷ್ಟು ಬಿಸ್ನೆಸ್ ಡೌನ್ ಆಗೈತೆ. ಆದ್ರೆ ನನ್ನ ಪಕ್ಕದಲ್ಲಿ ಒಬ್ನು, ಅವ್ನ್ ಹಂಗೆ ನೋಡ್ದೆ ನಾನು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡವನೆ ಅನ್ಸ್ಕೊಂತೀನಿ. ಅವ್ನ್ 1,400 ರೂಪಾಯಿ ಮಾಡವನೆ. ಅವಾಗ ಅವನ್ದೆಲ್ ಬಿಸ್ನೆಸ್ ಐತೆ, ನಮ್ದೆಲ್ ಬಿಸ್ನೆಸ್ ಐತೆ? ಅವ್ನ್ ಹಾಕಿರೋ ಬಂಡವಾಳ ಎಷ್ಟು, ನಾವು ಹಾಕಿರೋ ಬಂಡವಾಳ ಎಷ್ಟು? ಗುರು ತುಂಬಾ ಡಿಫ್ರೆನ್ಸ್ ಐತೆ. ಯಾಕಂದ್ರೆ ನಿಮಗೆ ಗೊತ್ತಾಗಲ್ಲ. ಅದು ನಾನು ಕನ್ನಡಿಗ ಅಂತ ಅದಕ್ಕೆ ಬಿಟ್ ಕಳ್ಸಿದೆ. ಇದೆ ನಾರ್ತ್ ಇಂಡಿಯನ್ ಆಗಿದ್ರೆ ಅಲ್ಲೇ ಹಿಡಿದ್ಬಿಟ್ಟು ಇರೋ ಅಮೌಂಟ್ಗಳೆಲ್ಲ ನನಗ ಹತ್ರ ಕಳ್ಸ್ಕೊಂತ ಇದೆ. ಆಮೇಲೆ ಹೋಗಿ ಏನಾಗುತ್ತೆ ನೋಡ್ಕೊಂಡ್ ಬಿಡೋಣ. ಯಾವನು ಹೇಳ್ತೀನಿ ಸೆಕ್ಷನ್ ಆಗಿ ಮಾತಾಡ್ತೀರಾ. ಫಸ್ಟ್ ಆ ಸೆಕ್ಷನ್ ಅಲ್ಲಿ ನೀವು ಮಾಡ್ತಾ ಇರೋದು ಇಲಿಗಲ್ ಕೆಲಸ, ಆ ಸೆಕ್ಷನ್ ಅಲ್ಲಿ ನೀವು ನೋಡ್ರೋ ಬಂದ್ಬಿಟ್ಟು ಒಳ್ಳೆ ನನ್ ಮಗನ್ ಏನೋ ಒಂದ್ ಟಾಪಿಕ್ ಸಿಕ್ಬಿಟ್ರೆ ಸಾಕು, ಎಲ್ಲಾರು ಕೋರ್ಟಲ್ಲಿ ಜಡ್ಜುಗಳು ಲಾಯರ್ಗಳಾಗ್ಬಿಡ್ತೀರಾ ನೀವು. ಫಸ್ಟ್ ಮುಚ್ಕೊಂಡು ನಿಮ್ ಕೆಲಸ ನೋಡಿ. ಅದನ್ನ ಬಂದ್ಬಿಟ್ಟು ಸೆಕ್ಷನ್ ಅಲ್ಲಿ ಮಾತಾಡೋದು, ನಾನ್ ದೊಡ್ಡ ಪುಡಂಗು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ರೆ ನಮ್ಗೆ 10 ಜನ ಸಪೋರ್ಟ್ ಇದ್ದಾರೆ, ಯಾವನು ಬರಲ್ಲ. ಯಾಕಂದ್ರೆ ಇಲ್ಲಿಗಲ್ ಕೆಲಸ ಮಾಡ್ತಾ ಇರೋದು. ಆಮೇಲೆ ಮೈಸೂರು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ ಗುರು, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಯಾಕಂದ್ರೆ ಅಷ್ಟ್ ಜನನು ಹಿಡಿದ್ಬಿಟ್ಟು ಒಳ್ಳೆ ಇದು ಈ ಮೀನುಗೆಲ್ಲ ಹಾಕ್ತಾರೆ ಗೊತ್ತಾ ಒಲೆ, ಆ ತರ ಹಾಕೊಂಡ್ಬಿಟ್ಟು ಎಲ್ಲಾ ರ್ಯಾಪಿಡೋದವ್ರನ್ನ ಹಂಗೆ ಹಿಡ್ಕೊಟ್ಬಿಟ್ರು ಗುರು. ಆ ತರ ಮಾಡಿದ್ರೇನೆ, ಯಾಕಂದ್ರೆ ನಿಮ್ಗೂ ಒಂದ್ ಇದು ಬರುತ್ತೆ, ನಮ್ಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಯಾಕೆ ಇಲ್ಲಿ? ಯಾಕಂದ್ರೆ ಲೀಗಲ್ ಆಗಿ ಮಾಡ್ತಾ ಇರೋದು.
ನಮ್ಮ ಆಟೋದವರು. ಇದು ಇಲೀಗಲ್ ಅಂದ್ರೆ ಹೆಂಗ್ ಇಲೀಗಲ್ ಆಗುತ್ತೆ? ಯಾಕಂದ್ರೆ ನೀವು ಇಲೀಗಲ್ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಹಿಡಿದುಕೊಳ್ತಾ ಇರೋದು ಇದು ಲೀಗಲ್ಗೆ ಬರೋದು. ಯಾಕಂದ್ರೆ ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಅವಾಗ ನಾವು ಆಟೋ ಪರವಾಗಿ ನಾನ್ ಮಾತಾಡ್ತೀನಿ, ಇದು ಲೀಗಲ್ ಆಗೇ ಮಾಡ್ತಾ ಇರೋದು. ಯಾಕಂದ್ರೆ ಇದು ಪ್ರಾಬ್ಲಮ್ಗಳು ಆಗ್ತಾ ಇದ್ರೇನೆ ಜಲ್ದಿ ಕೋರ್ಟ್ ಇಂದ ಒಂದು ಆದೇಶ ಬರೋದು, ಓಕೆ ಈ ತರ ಮಾಡ್ಬೋದು ಇಲ್ಲ ಅಂತ. ಇನ್ನ ಏನು ಬಂದಿಲ್ಲ, ನಿಮ್ ಇಷ್ಟಕ್ಕೆ ನೀವು ಬರ್ತೀರಾ, ಒಂದ್ 10 ಜನ ಲಾಗಿನ್ ಮಾಡ್ತೀರಾ. ಗುರು ಸಿಕ್ಕಾಪಟ್ಟೆ ಇವಾಗ ಆಟೋ ಡ್ರೈವರ್ ಅವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಈ ನಾರ್ತ್ ಇಂಡಿಯನ್ ಬೇವರ್ಸಿಗಳು ಹೇಳ್ತಾ ಇದೀನಿ, ನಿಮ್ ರ್ಯಾಪಿಡ್ದವ್ರನ್ನ ಇದು ಮಾಡ್ತೀನಿ ಅಂತ ಅನ್ಸ್ಕೊಂಡ್ಬೇಡ್ರಿ. ಯಾಕಂದ್ರೆ ರ್ಯಾಪಿಡೋದಲ್ಲಿ ಅಷ್ಟು ಇದ್ರು ಅಂತ ನಾನು ನೋಡ್ದೆ. ಇವಾಗ ನಮ್ಮ ಆಟೋದವರಲ್ಲೂ ತುಂಬಾ ಜನ ಈ ನಾರ್ತ್ ಇಂಡಿಯನ್ ಬೇವರ್ಸಿ ಬಂದವ್ರೆ. ಗುರು ಯಾವನ್ ಗುರು ರೈತ್ ಕೊಟ್ಟಿರೋದು ನಮ್ಮ ಆಟೋಗಳನ್ನ ಓಡ್ಸಕ್ಕೆ ಆ ನಾರ್ತ್ ಇಂಡಿಯನ್ ಬೇವರ್ಸಿಗಳನ್ನ? ಇನ್ನೊಂದು ಅವ್ರನ್ನ ಹೇಳಿ ಏನಿಲ್ಲ, ನಮ್ಮವ್ರು ಏನ್ ಗೊತ್ತಾ, ಜಾಸ್ತಿ ಆಸೆ ಪಟ್ಬಿಟ್ಟು ಅವ್ರಿಗೆ ಗಾಡಿಗಳು ಕೊಟ್ಬಿಡ್ತಾರೆ. ಅವ್ರು ಏನ್ ಮಾಡಿದ್ರು ಯಾರು ಕೇಳಲ್ಲ. ಇನ್ನ ಒಂದ್ 5 ವರ್ಷ ಗುರು ನನ್ಗೆ ಗೊತ್ತಿರೋದಂಗೆ, ಮ್ಯಾಕ್ಸಿಮಮ್ ಒಂದ್ 5 ವರ್ಷ ಆಮೇಲೆ ಎಲ್ಲಾ ನಾರ್ತ್ ಇಂಡಿಯನ್ ಕನ್ನಡದವ್ರನ್ನ ತುಳಿತಾರೆ. ಬೇಕಂದ್ರೆ ನೋಡ್ಕೊಳ್ಳಿ, ಇದು ನನ್ನ ಮಾತು. 5 ವರ್ಷ ಆದ್ಮೇಲೆ ಈ ವಿಡಿಯೋ ನಾನು ತಿರ್ಗಾ ರಿಪೀಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಯಾಕಂದ್ರೆ ಈವಾಗ್ಲೇ ಎಲ್ಲಾ ಜಾಗದಲ್ಲಿ ನಮ್ ಕನ್ನಡದವ್ರನ್ನ ಎಷ್ಟು ತುಳಿತಾ ಇದಾರೆ ಅಂದ್ರೆ, ಗುರು ಎದೋಳ್ ಅಂದ್ರೆ ಎದೋಳ್ಬೇಕು, ಕೂತ್ಕೊಂಡ್ ಅಂದ್ರೆ ಕೂತ್ಕೊಳ್ಬೇಕು ಆತರ. ಯಾಕಂದ್ರೆ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಈ ನನ್ ಮಕ್ಕಳದೇ ಇರೋದು. ಅದಕ್ಕೆ ನಾನು ಹೇಳ್ತಾ ಇರೋದು, ಅವ್ರು ತುಳಿಯಕ್ ಮುಂಚೆ ನೀವು ಎಚ್ಚರ ಆಗ್ಬಿಡ್ರಿ, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಿಮ್ಗೆ, ಹೇಳ್ತಾ ಇದೀನಿ. ಆಮೇಲೆ ಫಸ್ಟ್ ವಿಡಿಯೋದಲ್ಲಿ ಹೇಳಿದೆ ರ್ಯಾಪಿಡೋ ಬ್ಯಾನ್ ಆಗ್ಬಿಡುತ್ತೆ ಅಂತ, ಅದೆಲ್ಲ ಹೋಲ್ಬಿಟ್ಟೆ. ಯಾಕಂದ್ರೆ ನಿಮ್ ರಿಯಾಕ್ಷನ್ ನೋಡ್ಬೇಕಂತ ಕಮೆಂಟ್ಗಳಲ್ಲಿ ಬರ್ತೀರಾ. ಈ ನನ್ ಮಕ್ಕಳ್ರೆಲ್ಲ ಫುಲ್ ವಿಡಿಯೋ ನೋಡಲ್ಲ, ಕಮೆಂಟ್ ಅಲ್ಲಿ ಬಂದಿದ ತಕ್ಷಣ ಏನ್ ರ್ಯಾಪಿಡೋ ಬ್ಯಾನ್ ಆಗ್ಬಿಡ್ತಾ ಅದಂಗ್ಬಿಟ್ಟು ಹಂಗ್ಬಿಟ್ಟು ಕಮೆಂಟ್ ಅಲ್ಲಿ ಬರ್ದ್ ಬಿಡ್ತೀರಾ. ಲೇ, ನೀವು ಮಾಡ್ತಾ ಇರಿ, ನೀವು ಕಮೆಂಟ್ ಮಾಡೋದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೋ ಕೊಟ್ಟಿರೋದು. ಆದ್ರೆ ನಾನು ಹೇಳ್ತಾ ಇದ್ದೀನಿ, ರ್ಯಾಪಿಡೋ ಬ್ಯಾನ್ ಆದ್ರೆ ನಮ್ಗೆ ಖುಷಿ, ಇದ್ರೂ ಖುಷಿ. ಆದ್ರೆ ನಮ್ಮವ್ರು ಮಾಡ್ಕೊಂಡಿರಿ ಅಷ್ಟೇ ಸಾಕು. ಗುರು ನಾನು ಸಿಕ್ಕಾಪಟ್ಟೆ ಯೋಚನೆ ಮಾಡ್ಬಿಟ್ಟು ನಾನು ಒಂದು ಡಿಸಿಷನ್ ತಗೊಂಡ್ಬಿಟ್ಟಿದ್ದೀನಿ. ಆಟೋನ ಎಲ್ಲನ ಸೈಡ್ ಅಲ್ಲಿ ಆಗ್ಬಿಟ್ಟು, ಇಲ್ಲಾಂದ್ರೆ ಯಾರಿಗಾನ ಬಾಡಿಗೆ ಕೊಟ್ಬಿಟ್ಟು ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿನ ಓಡಿಸ್ತೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ದುಡಿಮೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲ್ಲ ಐತೆ. ನೀವು 4 ಲಕ್ಷ ಇದಕ್ಕೆ ಬಂಡವಾಳ ಹಾಕೋ ಬದಲು ಒಂದ್ 1 ಲಕ್ಷ ಎಲ್ಲನ ಸ್ಪ್ಲೆಂಡರ್ ಗಿಂಡರ್ ಗಾಡಿ ತಗೊಂಡ್ಬಿಟ್ರೆ 1 ಲೀಟರ್ಗೆ 80 ಕಿಲೋಮೀಟರ್ ಕೊಡುತ್ತೆ ಮೈಲೇಜ್. ನಾನ್ ಮಗನ್ ಗಲ್ಲಿಯಲ್ಲಿ ಹೊಡಿತೀನಿ, ನಾನು ಒಂದು ಬಾಡಿಗೆ ಬಿಡಲ್ಲ, ಆತರ ಓಡಿಸ್ತೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಫಸ್ಟ್ ತೀರ್ ಬರ್ಲಿ, ಅದ್ರ ತನಕ ಸ್ವಲ್ಪ ಇರಿ. ಆದ್ರೆ ಬರೋಷ್ಟು ಲಕ್ಷ ಲಕ್ಷ ಗಟ್ಲೆ ನೀವು ಜನಗರು ಇದ್ ಮಾಡ್ಬಿಟ್ರೆ ನಾವೆಲ್ಲೋ ಹೋಗೋದು. ಫೈನಲಿ ರ್ಯಾಪಿಡೋ ಬ್ಯಾನ್ ಆಗ್ಲಿ ಅಂತಾನೆ ಇರೋದು, ಆಗ್ಬೇಕು, ಅದೇ ನನ್ಗೆ ಆಸೆ. ಥ್ಯಾಂಕ್ ಯು.